ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಪ್ರೋಸೆಸ್ಸು ಎಲ್ಲ ಕಂಪ್ಲೀಟ್ ಆಗಿ ಹೋಗಿತ್ತು. ಫೈನಲ್ ಲಿಸ್ಟ್ ಕೂಡ ಆಗಿ ಹೋಗಿತ್ತು. ನಾವೆಲ್ಲ ಕಾಯ್ತಾ ಇರೋದು ಸೆಕೆಂಡ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ವಿ. 400 ಜನ ಏನೋ ಆಬ್ಸೆಂಟ್ ಆಗಿದ್ದಾರೆ ಅಥವಾ 2 ಕಡೆ ಸೆಲೆಕ್ಟ್ ಆಗಿದ್ದಾರೆ. 400 ಜನಕ್ಕೆ ಆಗ್ಬೋದು ಅಂತೇಳಿ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ. ನಮ್ಮ ನಿರೀಕ್ಷೆ ಎಲ್ಲ ಬಿಸಿಯಾಗಿ ಹೋಗಿದೆ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಟೋಟಲು 143 ಜನದ್ದು ಮಾತ್ರ ಸೆಕೆಂಡ್ ಲಿಸ್ಟ್ ಹಾಕಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ನಾವು ಮತ್ತು ಜೊತೆಗೆ 545 ಪೋಸ್ಟ್ ಏನಿತ್ತಲ್ಲ ಕಡಿತಗೊಂಡಿದ್ದು ಅದು ಕೂಡ ಸೇರಿಸ್ಬೋದು ಅಂಥೇಳಿ ನಾವು ಭಾಳಷ್ಟು ಭರವಸೆ ಇಟ್ಕೊಂಡಿದ್ವಿ. ಆದರೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ನಾವು ಊಹಿಸೋಕ್ಕಾಗಲ್ಲ ಸ್ನೇಹಿತರೆ. ನೋಡ್ಬೋದು. ಯಾರೆಲ್ಲ ಇದರಲ್ಲಿ ಆಯ್ಕೆ ಆಗಿದ್ದೀರ, ನಿಮಗೆಲ್ಲ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳುತ್ತಾ. ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ KSRTC ಯಾವಾಗ ಆಗ್ಬೋದು ಅಂಥೇಳಿ. ಮೊನ್ನೆ ವಾಯುವ್ಯದವ್ರು ಕೂಡ ಸೆಕೆಂಡ್ ಲಿಸ್ಟ್ ಹಾಕಿದ್ರು. ಇವಾಗ KSRTCದವ್ರು ಹಾಕಿದ್ದಾರೆ. ನಾನು ಮೊನ್ನೆನೇ ಹೇಳಿದ್ದೆ ನಿಮಗೆ, ರೀಸೆಂಟ್ಲಿ ಎಲ್ಲ ಪ್ರೋಸೆಸ್ ರೆಡಿ ಆಗಿದೆ, ಇವತ್ತು ನಾಳೆ ಹಾಕ್ಬೋದು ಅಂಥೇಳಿ. ನೋಡಿ ಸ್ನೇಹಿತರೆ, ಹಾಕಿದ್ದಾರೆ. ಇವತ್ತು ದಿನಾಂಕ ನೋಡ್ಕೋಬೋದು ನೀವು. ದಿನಾಂಕ 21/8/2025 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ನೇಮಕಾತಿ ಶಾಖೆ. ನೋಡ್ಬೋದು ಸ್ನೇಹಿತರೆ. ನೋಡಿ, ನಿಮಗೆ ಕ್ಲಿಯರ್ ಕಾಣಿಲ್ಲ ಅಂದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಅಲ್ಲಿಂದ ಕೂಡ ನೀವು ಈ ಒಂದು ಪೇಜನ್ನ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನೋಡಿ, ಒಂದು ಸ್ವಲ್ಪ ಜೂಮ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಸೀರಿಯಲ್ ನಂಬರ್ 1 ನೋಡಿ, ಅವ್ರದ್ದು ಅಪ್ಲಿಕೇಶನ್ ನಂಬರು. ಅವ್ರ ಹೆಸರು ವಿನಯ್ ಕುಮಾರ್ BA ಅಂಥೇಳಿ. ಡೇಟ್ ಆಫ್ ಬರ್ತು 13/4/1996. ಇವರು ಜನರಲ್ ಮೆರಿಟಲ್ಲಿ ಆಯ್ಕೆ ಆಗಿದ್ದಾರೆ. ಇವರು ಪಡೆದಿರ್ತಕ್ಕಂಥ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, 46 ಅಂಕ ಇವರು ತಗೊಂಡಿದ್ದಾರೆ. ನೋಡ್ಬೋದು ನೀವು ಇಲ್ಲಿ 46 ಅಂಕ. ಇವರು ಜನರಲ್ ಮೆರಿಟಲ್ಲಿ ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ. ನೀವು ನೋಡ್ಕೋಬೋದು ನಿಮ್ಮದೇನಾದರೂ ಇದರಲ್ಲಿ ಹೆಸರು ಇದೆಯಾ ಅಂತ. ಇದರಲ್ಲಿ ನಿಮ್ದು ಏನಾದರೂ ಹೆಸರಿದ್ದರೆ ನಿಮಗೆ ಕೇಂದ್ರ ಕಚೇರಿಯಿಂದ ಒಂದು ಮೆಸೇಜ್ ಕೂಡ ಬರುತ್ತೆ, ನೀವು ಯಾವತ್ತು ಕೌನ್ಸ್ಲಿಂಗಿಗೆ ಹೋಗ್ಬೇಕು ಅಂಥೇಳಿ. ಕೌನ್ಸ್ಲಿಂಗ್ದು ಇನ್ನೂ ಡೇಟ್ ಏನು ಮೆನ್ಷನ್ ಮಾಡಿಲ್ಲ. ಆ ಥರದ್ದು ಏನಾದರೂ ಡೇಟ್ ಮೆನ್ಷನ್ ಮಾಡಿದರೆ ನಾನು ಖಂಡಿತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ. ನೋಡಿ, ನಿಮ್ಮ ಸ್ನೇಹಿತರುಗಳೆಲ್ಲ ಕಾಯ್ತಿರ್ಬೋದು. ಅವ್ರಿಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಅವ್ರಿಗೆ ಕೂಡ ಈ ಒಂದು ಮೆಸೇಜನ್ನ, ಈ ಮಾಹಿತಿನ ಫಾರ್ವರ್ಡ್ ಮಾಡಿ. ನೋಡ್ಕೋಬೋದು 1 by 1. ಟೋಟಲ್ 143 ಅಭ್ಯರ್ಥಿಗಳದ್ದು ಸೆಕೆಂಡ್ ಲಿಸ್ಟ್ ಆಗಿದೆ. ಸೆಕೆಂಡ್ ಲಿಸ್ಟ್ ಆಗಿದ್ಮೇಲೆ ಥರ್ಡ್ ಲಿಸ್ಟ್ ಆಗ್ಬೋದು ಅಂತ ನೀವು ಕೇಳ್ಬೋದು. ಸೆಕೆಂಡ್ ಲಿಸ್ಟಲ್ಲಿ ಏನಾದರೂ ಅಭ್ಯರ್ಥಿಗಳು ಇವರೇನಾದ್ರು ಆಬ್ಸೆಂಟ್ ಆಗಿದ್ದರೆ ಥರ್ಡ್ ಲಿಸ್ಟು ಈ ಥರ ಏನೋ ಲಿಸ್ಟ್ ಹಾಕ್ತಾರಲ್ಲ ಡೌಟು. ಬಟ್ ಡೈರೆಕ್ಟಾಗಿ ಫೋನ್ ಮಾಡಿ ಕರಿಬಹುದು. ಇದರಲ್ಲಿ ಯಾರಾದರೂ ಆಬ್ಸೆಂಟ್ ಆಗಿದ್ದಾರೆ, ಡ್ಯೂಟಿಗೆ ಹೋಗಿಲ್ಲ ಅಂತಂದರೆ ಆ ಒಂದು ಅಭ್ಯರ್ಥಿಯ ಕೆಳಗಿನ ಅಭ್ಯರ್ಥಿಗಳು, ಸೇಮ್ ಕ್ಯಾಟಗರಿ ಅಭ್ಯರ್ಥಿಗಳು, ಅವ್ರ ಕೆಳಗಿನ ಅಭ್ಯರ್ಥಿಗಳಿಗೆ ಡೈರೆಕ್ಟು ಕಾಲ್ ಮಾಡಿ ಫೋನ್ ಮಾಡಿ ಕರೀತಾರೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ. ನೋಡಿ, ಕೆಲವೊಂದು ಡೇಟ್ ಮಿಸ್ಟೇಕ್ ಆಗಿದ್ದು ಅಂಥವು ಏನಾದರೂ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಲಿಸ್ಟ್ ಹಾಕಿದ್ದಾರೆ ಸ್ನೇಹಿತರೆ. ನೋಡ್ಕೋಬೋದು ನೀವು. 1 by 1 ನೋಡ್ತಾ ಹೋಗಿ. ನಿಮಗೇನಾದರೂ ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು PDF ಲಿಂಕ್ ಹಾಕಿರ್ತೀನಿ. ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು PDF ನೋಡ್ಕೋಬೋದು ಸ್ನೇಹಿತರೆ. ಇದಾದಮೇಲೆ ನೋಡಿ, ಕೆಲವೊಂದು ಷರತ್ತು ನಿಬಂಧನೆಗಳು ಕೂಡ ಇದ್ದಾವೆ. ಷರತ್ತು ಮತ್ತು ನಿಬಂಧನೆಗಳು. ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರು ಇದ್ದ ಮಾತ್ರಕ್ಕೆ ನೇಮಕಾತಿಗೆ ಅಥವಾ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ. ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳಾದ ಅಂಕಪಟ್ಟಿ, ಜಾತಿಯ ಆದಾಯ ಪ್ರಮಾಣಪತ್ರ, ಕನ್ನಡ ಗ್ರಾಮೀಣ ಯೋಜನೆ ನಿರಾಶ್ರಿತ ಚಾಲಕ ಮತ್ತು ನಿರ್ವಾಹಕ ಪರವಾನಗಿ,
ಹಾಗೂ ಇನ್ನಿತರ ದಾಖಲಾತಿಗಳು ಸಂಬಂಧಿಸಿದ ಪ್ರಾಧಿಕಾರಿಗಳಿಂದ ಪರಿಶೀಲನಾ ವರದಿಗೆ ಒಳಪಟ್ಟಿರುತ್ತದೆ. ಮೇಲ್ಕಂಡ ಅಭ್ಯರ್ಥಿಗಳು ಸುಳ್ಳು ಮಾಹಿತಿ ನೀಡಿ ಅಥವಾ ನಕಲಿ ಪ್ರಮಾಣಪತ್ರ ದಾಖಲಾತಿಗಳನ್ನು ಸಲ್ಲಿಸಿ ನೇಮಕಾತಿ ಹೊಂದಿರುವುದು ಕಂಡುಬಂದಲ್ಲಿ ನೇಮಕಾತಿ ಹಕ್ಕನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದರ ಜೊತೆಗೆ ಅಂಥವರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿಗಳಲ್ಲಿ ತಂದೆ ಹಾಗೂ ತಾಯಿಯ ಹೆಸರುಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ, ಅಂದರೆ ಕೆಲವೊಂದು ಇನ್ಸಿಲ್ಗಳಿದ್ದಿರ್ತವೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತವೆ. ಸೊ ಅಂಥವು ಏನಾದರೂ ಬದಲಾವಣೆಗಳು ಇದ್ದರೆ, ಅಂದರೆ ಸ್ಥಳ, ಊರು, ಉಪನಾಮ ಅಂದರೆ ಸರ್ನೇಮು ಹಾಗೂ ಇನ್ಸಿಲ್ಗಳು ಬದಲಾವಣೆ ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಸ್ಥರಿಂದ ಪರಿಶೀಲನೆ ಒಳಪಡಿಸುವ ಷರತ್ತಿಗೆ ಒಳಪಟ್ಟಿರ್ತದೆ. ಸೊ ಅಂಥವು ಏನಾದರೂ ಇನ್ಸಿಲ್ಗಳು ಅಂಥವು ಏನಾದರೂ ಚೇಂಜಸ್ ಮಾಡೋದಿತ್ತಂದರೆ ನೀವು ಇವಾಗಲೇ ಚೇಂಜ್ ಮಾಡಿ ಇಟ್ಕೊಳ್ಳಿ. ಈಗ ಎಷ್ಟು ಜನದ ಹೆಸರಿದೆ ಅಂಥ ಅಭ್ಯರ್ಥಿಗಳು. ಸೊ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಯು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಅಥವಾ ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳು ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಪದವೊಂದ ಮತ್ತು ನೇಮಕಾತಿ ನಿಯಮಾವಳಿ 1982ರಂತೆ ಜಾಹೀರಾತಿನಲ್ಲಿ ತಿಳಿಸಿದ ಎಲ್ಲ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಕೇಂದ್ರ ಕಚೇರಿ ಮಟ್ಟದಲ್ಲಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಹಕ್ಕನ್ನು ಮುಟ್ಟುಗೋಲು ಹಾಕಿಕೊಂಡ ಅಭ್ಯರ್ಥಿಗಳ ಸ್ಥಾನದಲ್ಲಿ ವಿಭಾಗ ಅಥವಾ ಘಟಕಗಳಿಗೆ ನೇರವಾಗಿ ಹಂಚಿಕೆ ಮಾಡಲಾಗುವುದು. ಆಯ್ಕೆಗೊಂಡ ಹುದ್ದೆಯಲ್ಲಿ 1 ವರ್ಷದ ಕಾಲ ವೃತ್ತಿ ತರಬೇತಿಗೆ ಒಳಪಡಬೇಕಾಗುತ್ತದೆ. ಅಂದರೆ 1 ವರ್ಷ ಪ್ರೊಬೇಷನರಿ ತರಬೇತಿ ಅವಧಿ ಇರುತ್ತೆ. 1 ವರ್ಷ ಆದಮೇಲೆ ಪರ್ಮನೆಂಟ್ ಆಗುತ್ತೆ. ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡದ ಅಭ್ಯರ್ಥಿಗಳು ನೇಮಕಾತಿ ಪೂರ್ವದಲ್ಲಿ ನೇಮಕಾತಿ ನಿಯಮಾವಳಿ 4ರನ್ವಯ ಸಂಸ್ಥೆಯ ವತಿಯಿಂದ ನಡೆಸುವ ಕನ್ನಡ ಭಾಷಾ ಜ್ಞಾನ ಪರೀಕ್ಷೆಯಲ್ಲಿ ಒಂದೇ ಬಾರಿಗೆ ಉತ್ತೀರ್ಣರಾಗಬೇಕಾಗುತ್ತದೆ. ಸೊ ಇದು ಅಂದರೆ 10ನೇ ಕ್ಲಾಸಲ್ಲಿ ಯಾರಾದರೂ ಇಂಗ್ಲೀಷ್ ಮೀಡಿಯಮ್ದ ಅಭ್ಯರ್ಥಿಗಳಿದ್ದಾರೆ, ಸೊ ಅಂಥವ್ರಿಗೆ ಸಂಬಂಧಪಟ್ಟಿರ್ತದೆ. ಕನ್ನಡ ಮೀಡಿಯಮ್ ಇದ್ದವ್ರದ್ದು ಎಲ್ಲರದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರುತ್ತೆ, ಇದೇನು ಪ್ರಾಬ್ಲಮ್ ಇಲ್ಲ. ಸೊ ಆಯ್ಕೆಗೊಂಡ ಅಭ್ಯರ್ಥಿಗಳು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮಗಳಿಗೆ ವರ್ಗಾವಣಾ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ. ಅಂದರೆ ನಿಮಗೆ ಎಲ್ಲಿಗೂ ಟ್ರಾನ್ಸ್ಫರ್ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಆಯ್ಕೆ ಅಥವಾ ನೇಮಕಾತಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಾಧಿಕಾರಸ್ಥರು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಎಲ್ಲರೂ ಇದನ್ನು ಚೆಕ್ ಮಾಡಿ ಸಿಗ್ನೇಚರ್ ಕೂಡ ಹಾಕಿದ್ದಾರೆ. ಡೇಟ್ ಕೂಡ ನೋಡ್ಬೋದು ನೀವು, 21/8. ನಿರ್ದೇಶಕರು, ಸಿಬ್ಬಂದಿ ಮತ್ತು ಜಾಗೃತ ಅಧ್ಯಕ್ಷರು ಅಥವಾ ಆಯ್ಕೆ ಸಮಿತಿ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಯಾರ್ಯಾರು ವೇಟಿಂಗ್ ಮಾಡ್ತಾ ಇದ್ದಾರೋ, ಸೊ ಈ ಒಂದು ಸೆಕೆಂಡ್ ಲಿಸ್ಟಿಗೋಸ್ಕರ, ಸೊ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ ಸ್ನೇಹಿತರೆ. ಕೆಲವೊಬ್ರದ್ದು ಎಲ್ಲ DL ಕಂಡಕ್ಟರ್ ಲೈಸೆನ್ಸ್ ಎಲ್ಲ ರಿನ್ಯೂವಲ್ಗಳು ಮುಗಿದಿರ್ತವೆ. ಸೊ ಅಂಥವರೆಲ್ಲ ರಿನ್ಯೂವಲ್ ಮಾಡ್ಕೊಳ್ಳಿ. ರಿನ್ಯೂವಲ್ ಮಾಡ್ಲಿಕ್ಕೆ ಭಾಳಷ್ಟು ಟೈಮ್ ಹಿಡಿದ್ರೆ ರಿನ್ಯೂವಲ್ ಕೊಟ್ಟಿದ್ದು ಒಂದು ಸ್ಲಿಪ್ ಇರುತ್ತೆ, ಆ ಒಂದು ಸ್ಲಿಪ್ಪು ಮತ್ತು ಹಳೆಯದು DL ಅಥವಾ ಕಂಡಕ್ಟರ್ ಲೈಸೆನ್ಸ್ ತೊಗೊಂಡು ಬಂದರೂ ಕೂಡ ಈ ಒಂದು ಕೌನ್ಸಿಲಿಂಗಲ್ಲಿ ನೀವು ಭಾಗವಹಿಸ್ಬೋದು ಸ್ನೇಹಿತರೆ. ಕೌನ್ಸಿಲಿಂಗ್ ಯಾವತ್ತಂತೇಳಿ ನಿಮ್ಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ. ಇಲ್ಲೇನಾದರೂ ಅಪ್ಡೇಟ್ ಆಗಿದರೆ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.